ಎಲ್ಲ ನನ್ನ ಕನ್ನಡದ ಮನುಷ್ಯಗಳಿಗೆ ಶರಣಾರ್ಥಿ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಂಬಂಧಗಳಿಗೆ ಈ ಪ್ರೀತಿಯ ಒಂದು ಬಾಂಧವ್ಯವನ್ನು ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ, ಜಗತ್ತಿನಲ್ಲಿ ತಾಯಿಯೇ ದೇವರು, ತಂದೆಯೇ ಗುರು, ಇವರಿಲ್ಲದೆ ಜಗತ್ತಿಲ್ಲ, ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿರ್ತಾರೆ. ಆದರೆ ಇವತ್ತು ಎಷ್ಟೋ ಮಕ್ಕಳುಗಳು ತಾಯಿ ತಂದೆಯರನ್ನ ಬೀದಿಗೆ ತಳ್ಳಿ ತನ್ನ ಒಂದು ಕೋಪದ ವಿಚಾರದಲ್ಲಿ ಬಂದಾಗ ತಾಯಿ ತಂದೆಯರನ್ನ ಬೀದಿಗೆ ತಳ್ಳೋದು, ಉದ್ರೇಕಗೊಳ್ಳೋದು ಎಲ್ಲವನ್ನೂ ಮಾಡ್ತಿರ್ತಾರೆ. ಇದು ತುಂಬ ನೋವಿನ ಸಂಗತಿ. ಯಾಕೆಂದರೆ ಇವತ್ತೊಂದು ದಿನ ನಾನು ಮಂಡ್ಯದ ಮಹಾವೀರ ಸರ್ಕಲ್ನಲ್ಲಿ ಒಂದು ಅಜ್ಜಿ ಭಿಕ್ಷೆ ಬೇಡ್ತಾ ಇದ್ಲು. ನಾನು, ಯಾಕಮ್ಮ ನಿನ್ನವರು ಅಂತ ಯಾರು ಇಲ್ವಾ, ಈ ವಯಸ್ಸಲ್ಲಿ ಈ ಮಳೆ ಒಳಗೆ ಭಿಕ್ಷೆ ಬಿಡ್ತಾ ಇದ್ದೀಯಲ್ಲ ಅಂದಾಗ ತಾಯಿ ಹೇಳೋದು ಒಂದೇ ಮಾತು, ಅಪ್ಪ ನನ್ನ ಪಕ್ಕದ ಹಳ್ಳಿಯವನು, ನನಗೆ 3 ಜನ ಗಂಡು ಮಕ್ಕಳು, ಕಿರಿಯವನ ಜೊತೆಲಿ ನಾನು ಇದ್ದೀನಿ ಕಣಪ್ಪ. ಕಿರಿಯವನು ಬೆಳಿಗ್ಗೆ 5-6 ಗಂಟೆ ಬಸ್ಗೆ ನನ್ನನ್ನು ತಂದು ಮಂಡ್ಯಕ್ಕೆ ಬಿಟ್ಬಿಟ್ಟು ಹೊರಟಾಯ್ತಾನೆ, ಸಾಯಂಕಾಲ ಬಂದು ಬಸ್ಸಿಗೆ ಕರ್ಕೊಂಡು ಹೋಗ್ತಾನೆ. ಏನಕ್ಕಮ್ಮ ಕರ್ಕೊಂಡ್ಬಿಡ್ತಾನೆ ನಿನ್ನನ್ನು ಅಂತ ನಾನು ಕೇಳಿದಾಗ ಆ ತಾಯಿ ಹೇಳೋದಂಥ ಮಾತು ಎಂಥದ್ದು ಅಂದರೆ, ಅಪ್ಪ ಬೆಳಿಗ್ಗೆಯಿಂದ ಭಿಕ್ಷೆ ಬೇಡಬೇಕು, ತಗೊಂಡೋಗಿ ನಾನು ದುಡ್ಡು ಕೊಡಬೇಕು, ಇಲ್ಲ ಅಂದರೆ ಹುಡ್ಕೊಬಂದು ಸಿಕ್ಕಾಬಟ್ಟೆ ಹೊಡಿತಾನೆ. ಆದರೆ ಸೊಸೆ ಒಳ್ಳೆಯವಳು ಕಣಪ್ಪ, ಸೊಸೆ ಚಿಂದಂಥ ಸೊಸೆ, ನನಗೆ ಅನ್ನ ಹಾಕ್ತಾಳೆ, ನನ್ನನ್ನು ಜೋಪಾನ ಮಾಡ್ತಾಳೆ. ಆದರೆ ಮಗ ನನಗೇನಾದರೂ ಅನ್ನ ಕೊಟ್ಟಾಗ ಮಗನೇ ಬಂದು ನನಗೆ ಹೊಡಿತಾನೆ. ಯಾಕೆ ಅಂದರೆ ನಾನು ಸಂಪಾದನೆ ಮಾಡ್ಕೊಬಾರ್ದೆ ಹೋದರೆ ನೀನು ಇದ್ದದ್ದು ವೇಸ್ಟು ಅಂತ ಆ ಸೊಸೆ ನನಗೆ ಎಷ್ಟೋ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಅತ್ತೆ, ನೀವು ಅಲ್ಲಿ ಭಿಕ್ಷೆ ಬೇಡಬೇಡಿ, ನಮ್ಗೆ ಅವಮಾನ ಆಗ್ತದೆ, ನಾನಿದ್ದೀನಿ ಅಂತ ಹೇಳಿದಾಗಲೂ ಕೂಡ ಈ ಮಗ ಆ ಸೊಸೆಗೂ ಹೊಡಿತಾನೆ, ನನಗೂ ಹೊಡಿತಾನೆ. ಸೊಸೆ ಮೇಲೆ ವಿಪರೀತ ಅನುಮಾನ, ಹುಡ್ಕ. ಇಂಥ ಸ್ಥಿತಿನಲ್ಲಿ ನಾನು ಏನಪ್ಪ ಮಾಡಲಿ, ನಾನು ಭಿಕ್ಷೆ ಬೇಡುವುದೊಂದಲ್ಲದೆ ಇನ್ನೇನು ನಾನು ಕೇಳಲಿಕ್ಕಾಗೋದಿಲ್ಲ ಕಣಪ್ಪ ಅಂತ ತಾಯಿ ಹೇಳಿದಾಗ ನನಗನ್ನಿಸ್ತು, ಈ ಸಂಬಂಧಗಳು ಸತ್ತೋಗ್ತಾ ಇದೆಯಾ? ಈ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ತಾಯಿ ತಂದೆ ಅಪ್ಪ ಮಗ ಅನ್ನುವಂಥ ಬಾಂಧವ್ಯಕ್ಕೆ ಬೆಲೆನೇ ಇಲ್ವಾ? ಯೋಚನೆ ಮಾಡಿ ಬಂಧುಗಳೇ, ತಾಯಿ ತಂದೆಯರನ್ನು ಯಾವತ್ತೂ ಬೀದಿಗೆ ಬಿಡಬೇಡಿ. ಸತ್ಯವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಮನೆಯಲ್ಲೇ ಪ್ರೀತಿಯಿಂದ ಸಾಕಿ, ಅನ್ನ ಹಾಕಿ. ನಮಸ್ಕಾರ.